ಮೀಲಾದ್ ಒಂದ್ ದಿವಸ ನಾವು ಮಾಡ್ತೀವಿ, ಪೂರ್ತಿ ಕರ್ನಾಟಕನಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ಇವ್ರು ಡೈಲಿ ಗಣೇಶ ತಕೋಗುದು, ಹಸರು ಜೋಹರು ಬರೀ ಅಲ್ಲೇ ಟಮಟೆ ಹೊಡಿಯಕ್ಕೆ ಏನ್ ಬ್ಯಾರೆ ದಾರಿನೇ ಇಲ್ಲ. ಇವ್ ತಕೋಗೆ ಎಷ್ಟು ಹೇಳಿ, ಆ ಕಡೆ ಹೋದ್ರೆ ಇವ್ರದೇ ದೇವಸ್ಥಾನ, ಈ ಕಡೆ ಹೋದ್ರೆ ಇವ್ರದೇ ದೇವಸ್ಥಾನ, ಬರೀ ನಮ್ದೇ ಮಸ್ಜಿದಿ ಕಟ್ಟಿದ್ರು. ನಮ್ಮ ಏರಿಯಾನಲ್ಲಿ ಬರೀ ಒಂದೇ ಮಸ್ಜಿದ್ ಇರೋದು, ಏನ್ ಹತ್ ಕಟ್ಕೊಳ್ಳಿಲ್ಲ ನಾವು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಒಂದೇ ಇರೋದು. ಅವಾಗ ಯಾವಾಗ ಕಟ್ಟರು ಅದ್ಮೇಲೆ ದೇಶ ಮಾಡ್ಕೊಂಡು ಹಿಂಗೆ ಮಾಡ್ತಾ ಇರೋದು. ನಾವು ನೋಡಿ ಅವರು ತಪ್ಪು ಇವ್ರು ತಪ್ಪು ಅಂತ ಹೇಳ್ತಾರೆ, ಇಬ್ಬರಿಂದ ತಪ್ಪಾಗಿರೋದು ನಿಜ. ನಾವು ಹೇಳ್ತೀನಿ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈಗ ತಪ್ಪಾಯ್ತಲ್ಲ, ಸುಮ್ಗೆ ಇರ್ಬೇಕು. ಯಾಕೆ ಬೋಟು ಎಲ್ಲ ತಗ್ಬಿಟ್ಟು ಇವರು ಬೆಂಕಿ ಎಲ್ಲ ಯಾಕೆ ಹಚ್ಚೋದು ಸರ್? ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನೀವ್ ಯಾಕೆ ಕಲ್ಲು ಹಾಕಿದ್ರಿ ಸರ್? ಕಲ್ಲು ನಾವು ಏನ್ ತಪ್ಪಕ್ ಹಾಕಲ್ಲ. ಅವರು ಬೋಟ ಹಿಂಗ್ ಮಾಡಿಸ್ಬಿಟ್ಟು ಹಿಂಗ್ ಮಜಿದ್ ಐತೆ ತೋರ್ಸೋದಕ್ಕೆ ಮಾಡಿರೋದು. ಬಂದ್ ಮಾಡ್ಸ, ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನ್ ನೋಡ್ತೇನೆ ಬ್ಯಾವರ್ಸಿ. ಒಂದ್ ದಿವಸ ಇದ್ರೆ ಸರ್ ತಪ್ಪು ಅದ ಅಂತ ಮಾಡ್ಕೋತೀವಿ. ಡೈಲಿ ಗಣೇಶ ಬಿಡ್ತಾ ಇರ್ತಾರದು. ನಿಂಗೇನ್ ಬುದ್ಧಿಗಿದೆ ಆಯ್ತಾ? ಹೆಸರು ಹೇಳೋದು ನಾವು ಡೈಲಿ ಹಂಗೆ ಮೀಲಾದ್ ಮಾಡ್ತಾ ಇದ್ವಿ, ಮಾಡ್ತಾ ಇಲ್ವಲ್ಲ. ಬರೀ ಗಣೇಶನೇ ಇಲ್ವಾ, ಡೈಲಿ ಅಲ್ಲಿಂದಾನೆ ತಗೋಬೇಕಂದ ಏನಿದೆ ಸರ್, ಅದು ಹೇಳ್ತಾರ ನಾವು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ಬೇರೆ ದಾರ ಇಲ್ಲ ನಮ್ದಲ್ಲ, ತಕೊಂಡ್ ಹೋಗ್ಲಿ ಗಣೇಶ ಇಲ್ಲಾದ್ರೆ ಪ್ರತಿಯೊಂದ್ ತಕೊಂಡ್ ಹೋಗ್ಲಿ ಬೇಡ ಅನ್ನೋದಿಲ್ಲ. ಸುಮ್ಗೆ ಹೊಂಟೋಗ್ಬಿಟ್ರೆ ಇಲ್ಲ, ಅಲ್ಲಿ ಬೇಕಾ ಅಂತ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ. ಬಹಳ ಸರಳ. ಯಾರು ಇಲ್ಲಿ ಅನ್ನ ತಿಂದು ನೀರು ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾನೆ, ಅವ್ನು ಸಿಕ್ಕಿದ್ರೆ ಅವ್ನು ಇರ್ಕೂಡುದು ನನ್ನ ಪ್ರಕಾರದಲ್ಲಿ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಇಲ್ಲಿರೋಕ್ ಯೋಗ್ಯ ಅಲ್ಲ. ಇಲ್ಲಲ್ರಿ, ಅವ್ನು ಇರ್ಕೂಡುದು ಅಂದ್ರೆ ಅರ್ಥ ಏನ್ರಿ? ಅವ್ನು ಬದುಕಕ್ಕೆ ಯೋಗ್ಯ ಅಲ್ಲ, ಅವ್ನು ಸಾಯ್ಬೇಕು. ಅವ್ನು ಯಾವನರಾಗಿರ್ಲಿ. ನಾಳೆ ಹಿಂದೂ ಒಬ್ಬ ಇದೇ ರೀತಿಯ ದೇಶದ ದ್ರೋಹಿದ ಘೋಷಣೆ ಕೂಗಿದ್ರೆ ಅವನಿಗೂ ಅದೇ ಶಿಕ್ಷೆ ಆಗ್ಬೇಕು. ಎಲ್ರಿಗೂ ಒಂದೇ ನ್ಯಾಯ ಇಲ್ವಾ? ಅವನನ್ನ ಒದ್ರೆ ಹೆಂಗ್ ಓದಿಬೇಕು ಅಂತಂದ್ರೆ, ಅಲ್ಲೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಭಿಕ್ಷೆ ಬೇಡೋ ತರದ ಜಾಗಕ್ಕೆ ಹೋಗಿ ಅವ್ನು ಬೀಳಬೇಕು. ಹಂಗೆ ಓದಿಬೇಕು ಅವನಿಗೆ. ಇಲ್ವಾ? ಓಡಾಡಕ್ಕಾಗದಂಗೆ ಅವ್ನ ಕೈಕಾಲು ಕತ್ತರಿಸ್ಬೇಕು ಅವನಿಗೆ. ಯಾವನಾರು ಹಾಕೊಳ್ಳಿ, ಈ ಕಡೆಯಿಂದನಾರು ಹಾಕೊಳ್ಳಿ, ಆ ಕಡೆಯಿಂದನಾರು ಹಾಕೊಳ್ಳಿ. ಬೇರೆ ಜಿಂದಾಬಾದ್ಗಳು ಬೇರೆ. ಇದನ್ನು ಕೂಗೋವನನ್ನು ಮಾತ್ರ ಸಿಕ್ಕಿದ್ರೆ ಮಾತ್ರ ಹಲ್ಲು ಉರಿಸ್ಬಿಡು, ಬಿಡಬಾರ್ದು. ಅಟ್ಟಿಸ್ಕೊಂಡು ಹೊಡಿಬೇಕು ಅವನಿಗೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸಿಕ್ಕಲ್ಲಿ ಹೊಡಿಬೇಕು ಅವನಿಗೆ. ಈ ಊರಿಂದ ತಪ್ಪಿಸ್ಕೊಂಡು ಇನ್ನೊಂದು ಊರಿಗೆ ಹೋದ್ರೆ ಆ ಊರ್ನೂರು ಅಟ್ಟಿಸ್ಕೊಂಡು ಹೊಡಿಬೇಕು. ಆ ಊರಿಂದ ತಪ್ಪಿಸ್ಕೊಂಡು ಇನ್ನೆಲ್ಲಿಗೋ ಇನ್ಯಾವುದೋ ಊರಿಗೆ ಓಡೋಗ್ಬಿಟ್ರೆ ಕಂಡು ಹಿಡಿದ್ಬಿಟ್ಟು ಆ ಊರಿಗೆ ಹೊಡಿಬೇಕು. ಎಲ್ಲೂ ಬಿಡಬಾರ್ದು. ಇದು ಏನನ್ನ ತೋರಿಸ್ತಾ ಇದೆ ಅಂದ್ರೆ, ಕಾಂಗ್ರೆಸ್ಸಿನ ಹಪಾಹಪಿತನ ಮತದ್ದು. ಹಪಾಹಪಿತನ ಅಲ್ವಾ? ಅರ್ಥ ಆಯ್ತಾ?